ಎಸ್ ನೋಡಿ, ಸರ್ಕಾರ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರಕ್ಕೆ ರೈತರ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ. ಭೂ ಸರ್ವೆಯನ್ನ ಮಾಡೋದಕ್ಕೆ ಹೋದಂತ ಅಧಿಕಾರಿಗಳ ಮೇಲೆ ಗಲಾಟೆಯನ್ನ ಮಾಡ್ತಿದ್ದಾರೆ. ರೈತರ ಒಳಿತಿಗಿಂತ ರಿಯಲ್ ಎಸ್ಟೇಟ್ ನವರಿಗೆ ಆದ್ಯತೆ ಜಾಸ್ತಿ ಆಯ್ತಾ? ಅದರ ಪರಿಣಾಮವಾಗಿ ಸರ್ವೆ ಅಧಿಕಾರಿಗಳಿಗೆ ಥಳಿಸಲಾಗಿದೆಯಾ? ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಭಿವೃದ್ಧಿಗೆ ಒತ್ತನ್ನ ಕೊಡ್ತಾ ಇಲ್ಲ, ಟೌನ್ಶಿಪ್ಗಾಗಿ ರೈತರ ಮೇಲೆ ದಬ್ಬಾಳಿಕೆಯನ್ನ ಮಾಡಲಾಗ್ತಾ ಇದೆ. ಬಿವೈ ವಿಜಯೇಂದ್ರ ಅವರು ಹೇಳ್ತಾ ಇರುವಂತದ್ದು ರೈತರ ಒಳಿತಿಗಿಂತ ರಿಯಲ್ ಎಸ್ಟೇಟ್ ಮಾಡೋದೇ ಹೆಚ್ಚಾಗಿದೆ ಇವ್ರಿಗೆ ಅಂತ ಹೇಳ್ತಿದ್ದಾರೆ. ಕೇಳಿಸ್ಕೊಂಡು ಬರೋಣ ಏನು ಹೇಳಿದ್ದಾರೆ. ಬಿಡದಿನಲ್ಲಿ ಸರ್ವೆ ಹೋದಂತ ಅಧಿಕಾರಿಗಳ ಕಾರನ್ನ ತಡೆದು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇರದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿನ ತೋರ್ತಾ ಇರ್ತಕ್ಕಂತ ರಾಜ್ಯದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಏನಿದ್ದಾರೆ, ಇವರ ಧೋರಣೆಯ ಪರಿಣಾಮವಾಗಿ ಇವತ್ತು ಅಧಿಕಾರಿಗಳು ರೈತರ ಬಿಸಿಯನ್ನ ಎದುರಿಸಬೇಕಾಗಿದೆ, ರೈತರ ಸಿಟ್ಟನ್ನ ಎದುರಿಸಬೇಕಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತಹ ಒಂದು ಮೊದಲ ಆದ್ಯತೆ ಅವ್ರದ್ದು ಆಗ್ಬೇಕಾಗಿತ್ತು. ರೈತರ ಹಿತಾಸಕ್ತಿಯನ್ನ ಬದಿಗಿಟ್ಟು ರಿಯಲ್ ಎಸ್ಟೇಟ್ ಇಂದ ಹೋಗ್ತಾ ಇರುವಂತಹ ಪರಿಣಾಮವಾಗಿ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡುವಂತ ಸನ್ನಿವೇಶ ಬಿಡದಿನಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಬಿಡದಿನಲ್ಲಿ ಸರ್ವೆ ಹೋದಂತ ಅಧಿಕಾರಿಗಳ ಕಾರನ್ನ ತಡೆದು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇರದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಎಸ್, ಇವಾಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಮಂಡಲಹಳ್ಳಿಯಿಂದ ಅಲ್ಲಿನ ರೈತರಾದಂತಹ ಭರತ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಎಸ್ ಭರತ್ ಅವರೇ, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ ಮೇಡಮ್. ಎಸ್ ನೋಡಿ, ಇವಾಗ ಆಲ್ರೆಡಿ ನೀವು ಇವಾಗ ಏನ್ ಆಕ್ರೋಶವನ್ನ ಹೊರ ಹಾಕ್ತಿದ್ದೀರಾ, ಪರ್ಕೆಯಲ್ಲಿ ಹೊಡಿತಿದ್ದೀರಾ, ಕಲ್ಲಲ್ಲಿ ಹೊಡಿತಿದ್ದೀರಾ, ಇದಕ್ಕೆ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ರೈತರು ರೌಡಿಸಮ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದೆ. ನೀವು ಮಾಡ್ತಿದ್ದೀರಾ ಅಥವಾ ಸರ್ಕಾರ ನಿಮ್ಮೇಲೆ ರೌಡಿಸಮ್ ಅನ್ನ ಮಾಡ್ತಿದ್ಯಾ? ಮೇಡಮ್, ನಮ್ನ ರೌಡಿಗಳು ಅಂದ್ರೆ ಅವ್ರ ಹಂಗಾರ ಬ್ರೋಕರ್ಗಳ, ರಿಯಲ್ ಎಸ್ಟೇಟ್ ದಳ್ಳಾಳಿಗಳು ಅವರು ಸರ್ಕಾರದವರು. ಈಗ ನಾವ್ ಬೇಡ ಅಂದ್ಮೇಲೆ ನಮ್ಗೇನ ಒಂದು ಲೆಟರ್ ಕೊಟ್ಬಿಡ್ಲಿ, ನಿಮ್ದ ಮಾಡಲ್ಲ, ಯಾರ್ ಕೊಡ್ತಿದ್ರು ಅವ್ರು ಮಾಡ್ತೀನಿ ಅಂತ ಒಂದ್ ಲೆಟರ್ ಕೊಟ್ಬಿಟ್ರೆ ನಾವ್ ಬಿಟ್ಬಿಡ್ತೀವಿ. ನಮ್ನ ರೌಡಿಗಳನ್ನಾಗ ಇಲ್ಲಿ ನೋಡ್ರಿ, ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡ್ ನಮ್ ಭಿಕ್ಷೆಲಿ ಇರೋ ನನ್ ಮಕ್ಳು ರಾಜಕಾರಣಿಗಳು ನಮ್ನ ರೌಡಿಗಳು ಅಂತಾರಲ್ಲ, ಇವ್ರು ಏನಕ್ಕೆ ಕಳ್ಸ್ಬೇಕಾಗಿತ್ತು? ಮೊನ್ನೆ ತಾನೇ ಹೋಗಿ ಲೆಟರ್ ಕೊಟ್ಬಿಟ್ಟು ಬಂದಿದೀವಿ ಸಂಘದ ಕಡೆಯಿಂದ. ನಮಗೊಂದು ಇದ್ ಮಾಡೋವರೆಗೂ ಏನು JMC ಮುಂದಿನ ಕಾರ್ಯ ಮಾಡ್ಬೇಡ್ರಿ ಅಂತ ಹೇಳಿದ್ರು ಬೇಕು ಅಂತಾನೆ ಪೊಲೀಸ್ಗಳನ್ನ ಕಳಿಸಿ JMC ಮಾಡಿಸಿದ್ದಾರೆ. ನಾವು ಶಾಂತಿಯುತವಾಗಿ JMC ಪೊಲೀಸರ ಜೊತೆ ನಾವು ಮಾತಾಡ್ತಿದ್ವಿ. ಆ ಕಡೆ ಇನ್ನೊಂದ್ ಟೀಮು ನಮ್ ಕಾಣದಂಗೆ ಔಸಿಕೊಂಡ್ ಬಂದು JMC ಮಾಡ್ತಿದ್ದಾರೆ. ನೀವ್ ಹೇಳಿ ಮೇಡಮ್, ಸರಿನಾ? ನಾವು ಶಾಂತಿಯುತವಾಗಿ ನಾವು ಪೊಲೀಸರ ಜೊತೆ ಮಾತಾಡ್ತಿದೀವಿ. JMC ಡೈರೆಕ್ಟರ್ ನಮ್ ಜೊತೆ ಇದ್ರು, ಅಲ್ಲಿ ಮಾತಾಡ್ತಿದ್ವಿ. ಒಂದ್ ಟೀಮ್ ಬಂದು ಇಲ್ಲಿ ಅಳತೆ ಮಾಡ್ತಿದ್ದಾರೆ. ಎಸ್ ಭರತ್ ಅವರೇ, ಯಾರ್ ಭೂಮಿಯನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರ ಅವರ ಜಮೀನನ್ನ JMC ಮಾಡೋದಕ್ ಬಂದಿರೋಂಥದ್ದು. ಅಂದ್ರೆ ಭೂಮಿ ಕೊಡಲ್ಲ ಅಂತ ಅಂದವ್ರ ತಂಟೆಗೆ ನಾವು ಹೋಗಲ್ಲ ಅಂತ ಸರ್ಕಾರ ಕೂಡ ಹೇಳಿತ್ತು. ಆದ್ರೆ ಇವಾಗ ಸರ್ವೆ ಮಾಡ್ತಾ ಇರೋದು ಕೂಡ ಭೂಮಿಯನ್ನ ಕೊಡ್ತೀವಿ ಅಂತ ಹೇಳಿರೋರ್ದಷ್ಟೇ. ನೀವ್ ಯಾಕೆ ಅಸಮಾಧಾನವನ್ನ ಹೊರಹಾಕ್ತಿದ್ದೀರಾ ಈ ಸಂದರ್ಭದಲ್ಲಿ? ಮೇಡಮ್, ಈಗ ಅವ್ರ ಪ್ರಕಾರನೇ ಹೋಗೋಣ. ಇವರು ಎಲ್ಲದಕ್ಕೂ ಸಂವಿಧಾನ ಇಟ್ಕೊ ಬರ್ತಾರಲ್ವಾ, ಸಂವಿಧಾನದ ಏನೇನ್ ಹೇಳಿದೆ, 80% ಒಪ್ಪಿಲ್ಲ ಅಂದ್ಮೇಲೆ ಮಾಡಂಗಿಲ್ಲ ಅಂತ. ಇವ್ರ ಪ್ರಕಾರ 80% ಒಪ್ಪಿದ್ದಾರೆ ಅಂದ್ರೆ ಲಿಸ್ಟ್ ಬಿಡ್ಲಿ. ಇವ್ರಿಗೆ ಏನಕ್ಕೆ ಭಯ? ಈಗ 2000 ಎಕರೆ ಗೋಮಾಳಗಳೆಲ್ಲ ಎಲ್ಲರಿಗೂ ಸ್ಯಾಂಕ್ಷನ್ ಆಗಿದ್ಯಲ್ಲ, ಅದ್ ಲಿಸ್ಟ್ ಬಿಡ್ಲಿ. ಆ ಲಿಸ್ಟ್ ಕೇಳಿದ್ರು ಬಿಡಲ್ಲ ಅಂತಾರೆ. 80% ಯಾರು ಅಂದ್ರು ಬಿಡಲ್ಲ ಅಂತಾರೆ. ನಾವೇನ್ ಪಾಕಿಸ್ತಾನದವ್ರ ಏನ್? ನಾವು ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ನಮ್ಮ ಹತ್ರ ಓಟ್ ಇದೆ, ನಾವು ಓಟ್ ಹಾಕಿಲ್ವಾ? ನಾವು ಓಟ್ ಹಾಕ್ತಿರ ಇವ್ರು ಗೆದ್ಬಿಟ್ರೆ ಇವ್ರು ಕಾಂಗ್ರೆಸ್ ಅವರು. ಭರತ್ ಅವರೇ, ಈ ಒಂದು ನೀವ್ ಅರ್ಥ ಮಾಡ್ಕೊಳ್ಳಿ, ಇವ್ರು 80% ಇರೋರು 9 ಹಳ್ಳಿನೂ ನೋಟಿಫಿಕೇಶನ್ ಬಿಡ್ಬೇಕಾಗಿತ್ತು. ಏನಕ್ಕೆ ಇವರು 3 ದಿಕ್ಕಲ್ಲಿ 3 ಮಾಡ್ತಾರೆ? ಯಾರಾದ್ರೂ ಟೌನ್ಶಿಪ್ ನ ಇದೇನ್ ಇದ್ಕೇಡಾಯ್ತಾ? ಭರತ್ ಅವರೇ, ಏನಾಗಿದೆ ಅಂದ್ರೆ ಬ್ರಿಟಿಷರು ಹೇಳ್ಕೊಟ್ಬಿಟ್ಟಿದ್ದಾರೆ, ಬ್ರಿಟಿಷ್ ಹೇಳ್ಕೊಟ್ಬಿಟ್ಟು ಹೊಂಟೋಗಿದ್ದಾರೆ. ಏನು ಅಂದ್ರೆ ಒಡೆದಾಳುವ ರೀತಿ ಅಂತ. ನಮ್ದ್ರಲ್ಲಿ ಏನು ಅಂದ್ರೆ ಇಲ್ಲಿ ಧರ್ಮಗಳು ಬೇರೆ ಬೇರೆ ಧರ್ಮ ಇಲ್ಲ, ನಾವೆಲ್ಲ ಒಂದೇ ಧರ್ಮದ ಇರೋದ್ರಿಂದ ಧರ್ಮದ್ದು ಒಡೆಯಕ್ ಆಗಲ್ಲ ಇವ್ರಿಗೆ. ಅದಕ್ಕೆ ಏನ್ ಮಾಡ್ತಿದ್ದಾರೆ, ದುಡ್ಡನ್ನ ಮಧ್ಯ ತಂದಿ ಜನಗಳು ಅಣ್ಣ ತಮ್ದಿರ್ ಮಧ್ಯೆನೆ ತಂದಿಕ್ಕೋದು ಈ ಕೆಲಸ ಮಾಡ್ತಿದ್ದಾರೆ. ಈಗ ನೀವ್ ಹೇಳಿದ್ರಿ ಯಾರೋ ಕೊಡೋರ್ ಕೊಡ್ತಿರೋ, ನೀವ್ಯಾಕೆ ಕೇಳ್ತಿದ್ದೀರಾ ಅಂತ. ಇವಾಗ ನಮ್ ಪಕ್ಕ ಇರೋರು ಅಳತೆ ಮಾಡ್ಸಿದ್ಮೇಲೆ ನಮ್ಗೆ ಭಯ ಬರಲ್ವಾ? ಹಿಂಗೆ ಮಾಡ್ಕೊಂಡು ಹೋಗೋ ಬದಲು 80% ಇದ್ ಮಾಡ್ಬಿಡ್ಲಿ, 9 ಕಂದಾಯ ಗ್ರಾಮಕ್ಕೆ ಒಂದ್ ನೋಟಿಫಿಕೇಶನ್ ಕೊಟ್ಬಿಡ್ಲಿ, ಆಮೇಲೆ ಏನೋ ಇವ್ರು ಮಾಡ್ಲಿ.
ಎಸ್ ಭರತ್ ಅವರೇ, ನಿಮ್ಮ ಆತಂಕ ಭಯ ಎಲ್ಲವೂ ಕೂಡ ಅರ್ಥ ಆಗತ್ತೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಭರತ್ ಅವರೇ, ಎಲ್ಲೋ ಒಂದು ಕಡೆ 80% ರೈತರು ಒಪ್ಪಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಯಾರ್ಯಾರು 80% ಒಪ್ಪಿದ್ದಾರೆ? ಪಬ್ಲಿಕ್ ಡೊಮೈನ್ ಅಲ್ಲಿ ಹಾಕ್ಲಿ ಆ ಒಂದು ಇನ್ಫಾರ್ಮೇಶನ್ ಅನ್ನ. ನೀವು ಕೇಳಿದ್ದೀರಾ ಸರ್ಕಾರಕ್ಕೆ? ಎಸ್, ಸಂಪರ್ಕ ಕಡಿತ ಆಗಿದೆ. ಎಸ್ ನೋಡಿ, ಜಮೀನು ಸರ್ವೆಗೆ ಹೋದಂತದ್ದು ಅಧಿಕಾರಿಗಳು. ಎಲ್ಲೋ ಒಂದು ಕಡೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಭಯ ಆವರಿಸ್ಕೊಂಡಿದೆ. ಅವರ ಜಮೀನನ್ನ ಅಂದ್ರೆ ಯಾರು ಕೊಡೋದಿಲ್ಲ ಭೂಮಿಯನ್ನ, ಅವ್ರ ಸವಾಸಕ್ಕೆ ಹೋಗ್ಲಿಲ್ಲ ಅಂತ ಅಂದ್ರೂ ಕೂಡ ಇವರ ಜಮೀನನ್ನ ಸರ್ವೆ ಮಾಡ್ತಿದ್ದಾರೆ, ನಮ್ಮ ಭೂಮಿಯನ್ನ ಯಾಕೆ ನೀವು ತೆಗೆದುಕೊಳ್ಳೋಲ್ಲ, ಆ ಒಂದು ಭಯ ಅವರಲ್ಲಿ ಕಾಡ್ತಾ ಇರುವಂತದ್ದು. ಹಾಗಾಗಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ.